ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಭಾರತ ವರ್ಸಸ್ ನ್ಯೂಜಿಲೆಂಡ್ 2026ರ T20 ವರ್ಲ್ಡ್ ಕಪ್ ಫೈನಲ್ ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಅಂದ್ರೆ ಚಾಂಪಿಯನ್ಸ್ ಆಗಕ್ಕೆ ಇನ್ನೊಂದೇ ಮೆಟ್ಟಿಲು ಬಾಕಿ. ಸೊ ಯಾರಾಗ್ತಾರೆ ಚಾಂಪಿಯನ್ಸು, ಸ್ಟ್ಯಾಟ್ಸ್ ಏನ್ ಹೇಳುತ್ತೆ, ಪ್ಲೇಯಿಂಗ್ 11 ಅಲ್ಲಿ ಏನಾದ್ರೂ ಬದಲಾವಣೆ ಇದೆನಾ, ಮ್ಯಾಚ್ ಅಪ್ಸ್ ಯಾವ ತರ ಇದೆ, ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಇದ್ರ ಬಗ್ಗೆ ನೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಲೈಕು, ಶೇರು, ಸಬ್ಸ್ಕ್ರೈಬ್ ಆಮೇಲೆ ಹೈಪ್ ಮಾಡಿ ಈ ವಿಡಿಯೋನ ಅಂತ. ಒಂದು ಕಡೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ರೊಚ್ಗೆದ್ಬಿಟ್ಟು ಏನು ಗೆದ್ದಿಲ್ಲ, ಬಟ್ ಆದ್ರೆ ವಿನ್ ಇಸ್ ಅ ವಿನ್ ಅಂತ ಹೇಳ್ಬಿಟ್ಟು ಒಳ್ಳೆ ಗೆಲುವಿನೊಂದಿಗೆ ಫೈನಲ್ಗೆ ತಲುಪಿದ್ದಾರೆ. ಇನ್ನು ಈ ಕಡೆ ನ್ಯೂಜಿಲೆಂಡ್ ಅವರಂತೂ ಸೌತ್ ಆಫ್ರಿಕಾ ನಾವಂತರ ಮಕಾಡೆ ಮುಲುಕ್ಸ್ಬಿಟ್ಟು ಸೀದಾ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೊಸ ಹುಮ್ಮಸ್ಸಿನೊಂದಿಗೆ ಅಂತ. ಇನ್ನು ಈ ಫೈನಲ್ ನಡೀತಾ ಇರೋದು ಅಹಮದಾಬಾದ್ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಅಂದ್ರೆ ಸ್ವಲ್ಪ ಇದು ಯಾಕೋ ಲಕ್ಕಿ ಸ್ಟೇಡಿಯಂ ಅಲ್ಲ ಅಂತ ಹೇಳ್ತಾರೆ, ಬಟ್ ಭಾರತ ತಂಡಕ್ಕೆ ಒಂದು ಸುವರ್ಣ ಅವಕಾಶ, ಏನಂದ್ರೆ ಇದನ್ನ ಚೇಂಜ್ ಮಾಡಕ್ಕೆ ಅಂತ. ಇನ್ನು ವೆದರ್ ರಿಪೋರ್ಟ್ ನೋಡೋದಾದ್ರೆ ಏನೋ ತೊಂದರೆ ಇಲ್ಲ, ಮಳೆ ಇಲ್ಲ, ಏನಿಲ್ಲ. ಸೊ ವೆದರ್ ರಿಪೋರ್ಟ್ ಇಸ್ ಓಕೆ ಅಂತ ಹೇಳಿದ್ದಾರೆ. ಆಮೇಲೆ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಬಲ ಮೂಲಗಳ ಮಾಹಿತಿಯ ಪ್ರಕಾರ ಏನಂದ್ರೆ ರೆಡ್ ಸಾಯಿಲ್ ಆಮೇಲೆ ಬ್ಲಾಕ್ ಸಾಯಿಲ್ ಎರಡು ಮಿಕ್ಸ್ ಮಾಡಿ ಕೊಡ್ತಾರಂತೆ. ಅದರಲ್ಲಿ ರೆಡ್ ಸಾಯಿಲೇ ಜಾಸ್ತಿ ಕೊಡ್ತಾರೆ, ಸೊ ಬ್ಲಾಕ್ ಸಾಯಿಲ್ ಸ್ವಲ್ಪ ಕಮ್ಮಿ, ಅಂದ್ರೆ 70-30% ಅಂತ ಅನ್ಕೋಣ. ಸೊ ಇದೊಂಥರ ಹೈ ಸ್ಕೋರಿಂಗ್ ಗೇಮ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಸ್ಟ್ಯಾಟ್ಸ್ ಗೆ ಬರೋದಾದ್ರೆ ಈ ಗ್ರೌಂಡ್ ಸ್ಟ್ಯಾಟ್ಸ್ ನೋಡೋಣ. ಫಸ್ಟ್ ಆಫ್ ಆಲ್ ಏನಂದ್ರೆ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು, ಟಾಸ್ ಗೆದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಮಾಡಿದವರು 70% ಏನೋ ಗೆದ್ದಿದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಅಂದ್ರೆ 30% ಏನೋ ಇದೆ. ಆಮೇಲೆ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಎವರೇಜ್ ಸ್ಕೋರ್ ನೋಡಿದ್ರೆ 183 ಇದೆ, ಲಾಸ್ಟ್ 5 ಮ್ಯಾಚಸ್ ಹೇಳ್ತಾ ಇದ್ದೀನಿ. ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಎವರೇಜ್ ಸ್ಕೋರ್ ಯಾವ ತರ ಇದೆ ಅಂದ್ರೆ 165 ಇದೆ. ಸೊ ಇದೆಲ್ಲ ಸ್ಟ್ಯಾಟ್ಸ್ ನೋಡಿದ್ರೆ ಟಾಸ್ ಗೆದ್ದವರು ಫಸ್ಟ್ ಬ್ಯಾಟಿಂಗ್ ತಗೊಳ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಈ ಒಂದು ಸ್ಟ್ಯಾಟ್ಸ್ ಬರೋದಾದ್ರೆ ಹೆಡ್ ಟು ಹೆಡ್, ಓವರ್ ಆಲ್ ಆಗಿ ಹೆಡ್ ಟು ಹೆಡ್ ನೋಡೋದಾದ್ರೆ ನಾವು 30 ಮ್ಯಾಚ್ ಆಡಿದೀವಿ, ಅದರಲ್ಲಿ 18 ಭಾರತ ತಂಡ ಗೆದ್ದಿದೆ, 11 ನ್ಯೂಜಿಲೆಂಡ್ ಅವ್ರು ಗೆದ್ದವ್ರೆ. ಒಂದು ಮ್ಯಾಚು ಟೈ ಬೇರೆ ಆಗಿದೆ. ಸೊ ಅಪ್ಪರ್ ಅಂಡ್ ಓವರ್ ಆಲ್ ಆಗಿ ನೋಡಿದ್ರೆ ನಮ್ದೇ ಇದೆ ಅಂತ. ಬಟ್ ICC T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ 2007, 2016, 2021 ನ್ಯೂಜಿಲೆಂಡ್ ಅವರೇ ನಮ್ಮ ಮೇಲೆ ಗೆದ್ದಿದ್ದಾರೆ ಅಂತ. ಆದ ಕಾರಣ ನಾವು ನ್ಯೂಜಿಲೆಂಡ್ ನ ಈಸಿಯಾಗಿ ತಗೊಳಕ್ ಆಗದೇ ಇಲ್ಲ. ಆಮೇಲೆ ಏನಂದ್ರೆ 2025 ಮಾರ್ಚ್ 9ಕ್ಕೆ ನಾವು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಅಲ್ಲಿ ಇದೇ ನ್ಯೂಜಿಲೆಂಡ್ ನ ನಾವು ಸೋಲ್ಸ್ಬಿಟ್ಟಿದ್ವಿ. ಅದರದೊಂದು ಮೋಟಿವೇಶನ್ ತಗೋಬೇಕು, ನಮ್ಮ ಪ್ಲೇಯರ್ಸ್ ತಗೊಂಡು ಸಖತ್ತಾಗಲಿ ಈ ಒಂದು ಫೈನಲ್ ಪಂದ್ಯ ಅಂತ. ಇನ್ನು ಪ್ಲೇಯಿಂಗ್ 11ಗೆ ಬರೋದಾದ್ರೆ ಈ ಕಡೆ ಭಾರತ ತಂಡದ ಪರವಾಗಿ ಮಾತಾಡಬೇಕು ಅಂತಂದ್ರೆ ಏನಾದ್ರೂ ಪ್ಲೇಯಿಂಗ್ 11 ಚೇಂಜಸ್ ಇದೆನೋ ಅಂತ ಕ್ವಶನ್ ಮೂಡೋದು ಸಹಜ. ಯಾಕೆ ಅಂತಂದ್ರೆ ವರ್ಲ್ಡ್ ನಂಬರ್ 1 T20 ಬ್ಯಾಟರ್ ಅಭಿಷೇಕ್ ಶರ್ಮಾ ಅವ್ರ ಕಡೆಯಿಂದ ಏನು ಬರ್ತಾ ಇಲ್ಲ. ಈ ಕಡೆ ವರ್ಲ್ಡ್ ನಂಬರ್ 1 T20 ಬೌಲರ್ ವರುಣ್ ಚಕ್ರವರ್ತಿ ಅಣ್ಣ 4 ಮ್ಯಾಚ್ ಆಯ್ತು, ರೀಸೆಂಟ್ 4 ಮ್ಯಾಚಸ್ ಅಲ್ಲಿ ದಡಬಡ ಒಡ್ಸ್ಕೊತಾ ಇದ್ದಾರೆ, ವಿಕೆಟ್ಸ್ ತೆಗಿತಾ ಇಲ್ಲ ಅನ್ನೋದು ಚಿಂತಾಜನಕ ವಿಷಯ ಅಂತ. ಅದಕ್ಕೋಸ್ಕರ ಪ್ಲೇಯಿಂಗ್ 11 ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ತಾರ ಅಂದ್ರೆ ವರುಣ್ ಅವರ ಜಾಗದಲ್ಲಿ ಕುಲ್ದೀಪ್ ಅವ್ರನ್ನ ತಗೊಂಡ್ ಬರ್ತಾರ, ಅಥವಾ ಈ ಕಡೆ ಅಭಿ ಜಾಗದಲ್ಲಿ ರಿಂಕು ಸಿಂಗ್ ನ ತಗೊಂಡ್ ಬರ್ತಾರ, ಓಪನರ್ ಆಗ್ಬಿಟ್ಟು ಈ ಕಡೆ ಇಶಾನ್ ಕಿಶನ್ ಮತ್ತೆ ಸಂಜು ಸ್ಯಾಮ್ಸನ್ ಏನಾದ್ರು ಓಪನರ್ ಮಾಡ್ತಾರ. ಸೊ ಇದೆಲ್ಲ ಕ್ವಶನ್ಸ್ ಅಂತೂ ಮೂಡೋದು ಸಹಜನೇ. ಬಟ್ ಇದು ಫೈನಲ್ ಮ್ಯಾಚ್ ಆಗಿರೋದ್ರಿಂದ ವಿನ್ನಿಂಗ್ ಕಾಂಬಿನೇಷನ್ ಯಾಕೆ ಚೇಂಜ್ ಮಾಡಬೇಕು ಅಂತ, ಒನ್ ಲಾಸ್ಟ್ ಟೈಮ್ ಅಲ್ವಾ, ಹೆಂಗೂ ವರ್ಲ್ಡ್ ನಂಬರ್ 1 T20 ಪ್ಲೇಯರ್ಸ್ ಇವರೆಲ್ಲ. ಸೊ ಅದಕ್ಕೆ ಬಂದ್ರೆ ಬರುತ್ತೆ, ಪಕ್ಕ ಬರುತ್ತೆ ಅಂತ ಇವ್ರ ಮೇಲೆ ಭರವಸೆ ಇಟ್ಬಿಟ್ಟು ಸೇಮ್ ಪ್ಲೇಯಿಂಗ್ 11 ಆಡಿಸ್ತಾರೆ ಅಂತ ನನ್ಗನ್ಸುತ್ತೆ. ಸೊ ಏನು ಚೇಂಜಸ್ ಆಗಲ್ಲ ಅಂತ ಅನ್ಕೋತೀನಿ. ಇನ್ನು ನ್ಯೂಜಿಲೆಂಡ್ ಪರವಾಗಿ ಅಂತೂ ಅವ್ರಂತೂ ಏನೋ ಚೇಂಜಸ್ ಇಲ್ಲ ಗುರು, ಅವರು ರೊಚ್ಗೆದ್ಬಿಟ್ಟು ಆಡಿ ಬಂದಿದ್ದಾರೆ. ಸೊ ಬೇರೆ ಏನು ಚೇಂಜಸ್ ಮಾಡಲ್ಲ. ಅವ್ರದ್ದು ಪ್ಲೇಯಿಂಗ್ 11 ಚೆನ್ನಾಗಿದೆ, ಸಖತ್ತಾಗಿದೆ. ಮಿಡಲ್ ಆರ್ಡರ್ ಸ್ವಲ್ಪ ಶೇಕಿ ಇದ್ರೂ ಸೊ ಅವ್ರದ್ದು ಓಪನರ್ಸ್ ಮಾತ್ರ ಭಾರಿ ಇದ್ದಾರೆ ಅಂತ. ಇನ್ನು ಮೇನ್ ಟಾಪಿಕ್ ಮ್ಯಾಚ್ ಅಪ್ಸಿಗೆ ಬರೋದಾದ್ರೆ ಈ ಕಡೆ ನ್ಯೂಜಿಲೆಂಡ್ ಬೌಲರ್ಸ್ ವರ್ಸಸ್ ನಮ್ಮ ಭಾರತದ ಬ್ಯಾಟ್ಸ್ಮನ್ಸ್ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಮ್ಯಾಟ್ ಹೆನ್ರಿ ವರ್ಸಸ್ ಈ ಕಡೆ ಸಂಜು ಸ್ಯಾಮ್ಸನ್ ಅಂತ. ಮ್ಯಾಟ್ ಹೆನ್ರಿ ಏನಂದ್ರೆ ಇನ್ ಸ್ವಿಂಗು ಮಾಡ್ತಾನೆ ಅಣ್ಣ, ಔಟ್ ಸ್ವಿಂಗು ಮಾಡ್ತಾನೆ ಅಣ್ಣ, ಸ್ಲೋವರ್ ಒನ್ ಇದೆ, ಎಲ್ಲ ಇದೆ, ಅಸ್ತ್ರಗಳೆಲ್ಲ ಇದಾವೆ. ಸೊ ನಮ್ಮ ಸಂಜು ಸ್ಯಾಮ್ಸನ್ ಕ್ರೇಜಿ ಫಾರ್ಮ್ ಅಲ್ಲಿ ಇದ್ದಾರೆ. ಮ್ಯಾಟ್ ಹೆನ್ರಿನ ಯಾವ ತರ ಆಡ್ತಾರೆ ನೋಡ್ಬೇಕು, ಈ ಬ್ಯಾಟಲ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಮೆಕೆಂಕಿ ಅಣ್ಣ ಆಫ್ ಸ್ಪಿನ್ನರು. ಸೊ ಮೆಕೆಂಕಿ ವಿರುದ್ಧ ಈ ಕಡೆ ನಮ್ಮ ಇಶಾನ್ ಕಿಶನ್ ಆಯ್ತು, ಅಭಿಷೇಕ್ ಶರ್ಮಾ ಆಯ್ತು, ಯಾವ ತರ ಆಡ್ತಾರೆ ಅದು ಬ್ಯಾಟಲ್ ಸಖತ್ತಾಗಿರುತ್ತೆ. ಯಾಕಂತಂದ್ರೆ ನೀವು ಸೌತ್ ಆಫ್ರಿಕಾ ವಿರುದ್ಧ ನೋಡಿದ್ರೆ ಗೊತ್ತಿರುತ್ತೆ, ವಿಂಟನ್ ಡಿಕಾಕ್ ಮತ್ತೆ ರಿಕಲ್ಟನ್ ಔಟ್ ಮಾಡಿದ್ದು ಈ ಅಣ್ಣನೇ. ಸೊ ಲೆಫ್ಟ್ ಹ್ಯಾಂಡರ್ ವಿರುದ್ಧ ಈ ಆಫ್ ಸ್ಪಿನ್ನರು ಚೆನ್ನಾಗಿ ಹಾಕಿ ವಿಕೆಟ್ ತೆಗೆಯುವ ಎಬಿಲಿಟಿ ಇದೆ. ಸೊ ಇದೊಂಥರ ನೋಡಕ್ ಚೆನ್ನಾಗಿರುತ್ತೆ ಮ್ಯಾಚ್ ಅಪ್ ಅಂತ. ಇನ್ನು ನೆಕ್ಸ್ಟ್ ಮಿಡಲ್ ಓವರ್ಸ್ ಅಲ್ಲಿ ಈ ಕಡೆ ಮಿಚೆಲ್ ಸ್ಯಾಂಟನ್ ಮತ್ತೆ ರಚಿನ್ ರವೀಂದ್ರ ರೀಸೆಂಟ್ ಆಗಿ ಚೆನ್ನಾಗಿ ಬೌಲಿಂಗ್ ಮಾಡ್ತವ್ರೆ ರೀಸೆಂಟ್ಲಿ. ಆಮೇಲೆ ಮಿಚೆಲ್ ಸ್ಯಾಂಟರ್ ಅಂತೂ ಗೊತ್ತಿರೋದೆ ನಿಮ್ಗೆಲ್ಲ, ಯಾವ ತರ ಅಣ್ಣ ಬೌಲಿಂಗ್ ಮಾಡ್ತಾರೆ, ಸ್ಪಿನ್ ಎಲ್ಲ ಸಕ್ಕದಾಗ ಸ್ಪಿನ್ ಬೌಲಿಂಗ್ ಮಾಡ್ತಾರೆ ಅಂತ. ಸೊ ಇವ್ರ ವಿರುದ್ಧ ಈ ಕಡೆ ಸ್ಕೈ ಮತ್ತೆ ದೂಬೆ ಇಬ್ರು ಯಾವ ತರ ಆಡ್ತಾರೆ ನೋಡ್ಬೇಕು. ಸ್ಪೆಷಲಿ ದೂಬೆ ಅಂತೂ ಸ್ಪಿನ್ ಬ್ಯಾಶರು, ಆಮೇಲೆ ನಮ್ಮ ಸ್ಕೈ ಅವರು ಅಂತೂ ಸ್ವಲ್ಪ ಸ್ವೀಪ್ ಎಲ್ಲ ಚೆನ್ನಾಗಿ ಹೊಡಿತಾರೆ. ಫೈನಲ್ ಅಲ್ಲಿ ನಮ್ಮ ಸ್ಕೈ ಅವ್ರ ಕಡೆಯಿಂದ
ಕಡೆಯಿಂದ ಸ್ವಲ್ಪ ಯಾಕೋ ಇದೆ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದೀವಿ, ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಸೊ ಈ ಒಂದು ಬ್ಯಾಟಲ್ ಚೆನ್ನಾಗಿರುತ್ತೆ ಅಂತ. ಇನ್ನು ನೆಕ್ಸ್ಟ್ ಬ್ಯಾಟಲ್ ನೋಡೋದಾದ್ರೆ ಡೆತ್ ಓವರ್ಸ್ ಅಲ್ಲಿ ಲಾಕಿ ಫರ್ಗ್ಯೂಸನ್ ವರ್ಸಸ್ ನಮ್ಮ ತಿಲಕ್ ವರ್ಮಾ ಆಯ್ತು, ಆಮೇಲೆ ಹಾರ್ದಿಕ್ ಪಾಂಡೆ ಆಯ್ತು. ಇವ್ರು ಯಾವ ತರ ಆಡ್ತಾರೆ ಡೆತ್ ಓವರ್ಸ್ ಅಲ್ಲಿ ಅಂತ ಅಂದ್ರೆ ಲಾಕಿ ಫರ್ಗ್ಯೂಸನ್ ಹತ್ರ ಪೇಸು ಇದೆ, ಆಮೇಲೆ ಸ್ಲೋವರ್ವನ್ನು ಆಗ್ತಾನೆ ಅಣ್ಣ, ಕಟರ್ಸ್ ಎಲ್ಲ ಆಗ್ತಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬ್ಯಾಟಲ್ ನೋಡಕ್ಕೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ನ್ಯೂಜಿಲೆಂಡ್ ಬ್ಯಾಟರ್ಸ್ ವರ್ಸಸ್ ಭಾರತದ ಬೌಲಿಂಗ್ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರಂಗೆ ವಾಪ್ನರ್ಸ್ ಯಾವ ತರ ಇದ್ದಾರೆ ಅವ್ರ ಹತ್ರ. ಟೀಮ್ ಸೇಫ್ಟ್ ಮತ್ತೆ ಈ ಕಡೆ ಫಿನ್ ಎಲ್ಲೇನೋ 33 ಬಾಲಲ್ಲಿ 100 ಹೊಡೆದಿದ್ದ ಅಣ್ಣ. ಸೊ ಇವ್ರ ವಿರುದ್ಧ ಹರ್ಷದೀಪ್ ಮತ್ತೆ ನಮ್ಮ ಹಾರ್ದಿಕ್ ಪಾಂಡೆ ಯಾವ ತರ ಬೌಲಿಂಗ್ ಮಾಡ್ತಾರೆ ಅಂತ ನೋಡ್ಬೇಕು. ಅಂದ್ರೆ ಅಪ್ ಫ್ರಂಟ್ ನಾವು ಬುಮ್ರಾನ ತಗೊಂಬರಲ್ವಲ್ಲ, ಸೊ ಅದಕ್ಕಿಂತ ಬುಮ್ರಾ ಬರಕ್ಕಿಂತ ಮುಂಚೆನೆ ಇವರಿಬ್ರು ಬೇಗ ಔಟ್ ಆಗ್ಲಿ ಅಂತ. ಅದಕ್ಕೆ ಹರ್ಷದೀಪ್ ಅವರು ಮತ್ತೆ ನಮ್ಮ ಹಾರ್ದಿಕ್ ಪಾಂಡೆ ಯಾವ ತರ ಬೌಲಿಂಗ್ ಮಾಡ್ತಾರೆ ನೋಡ್ಬೇಕು. ಏನೋ ಗ್ಯಾಪ್ ಅಲ್ಲಿ ಇವರಿಬ್ರು ನಮ್ಮ ಹಾರ್ದಿಕ್ ಪಾಂಡೆ ಅಥವಾ ಹರ್ಷದೀಪ್ ಅವ್ರಿಗೆ ಔಟ್ ಆಗ್ಲಿಲ್ಲ ಅಂದ್ರೆ ನಮ್ಮ ಬುಮ್ರಾಸ್ ತರ ಬರ್ತಾರೆ. ಸೊ ಅವ್ರ ವಿರುದ್ಧನೂ ನೋಡ್ಬೇಕು ಯಾವ ತರ ಬೌಲಿಂಗ್ ಮಾಡ್ತಾರೆ ನಮ್ಮ ಬುಮ್ರಾ ಅಂದ್ರೆ ಇವರಿಬ್ಬರ ವಿರುದ್ಧ ಅಂತ. ಸೊ ಪಟ ಅಂತ ವಿಕೆಟ್ ತೆಗಿಲಿ ನಮ್ಮ ಬುಮ್ರಾ ಕೂಡ ಅಂತ. ಮಜಾ ಇರುತ್ತೆ ಈ ಬ್ಯಾಟಲ್ ನೋಡಕ್ಕೆ. ಇನ್ನು ನೆಕ್ಸ್ಟ್ ಮ್ಯಾಚ್ ಅಪ್ಸ್ ಏನಪ್ಪಾ ಅಂತಂದ್ರೆ ಈ ಕಡೆ ರಚಿನ್ ರವೀಂದ್ರ ಆಯ್ತು, ಆಮೇಲೆ ಡ್ಯಾರೆಲ್ ಮಿಚೆಲ್ ಆಯ್ತು, ಆಮೇಲೆ ಸ್ಯಾಂಟ್ನರ್ ಆಯ್ತು, ಮೆಕೆಂಕಿ ಆಯ್ತು, ಚಾಪ್ಮನ್ ಆಯ್ತು. ಒಂದ್ ಲೆವೆಲ್ಗೆ ಶೇಕಿ ತರಾನೇ ಆಡ್ತಿದ್ದಾರೆ, ಏನು ಅಂತದ್ ಕನ್ಸಿಸ್ಟೆಂಟ್ ಆಗಿ ಬರ್ತಿಲ್ಲ. ಬಟ್ ಗ್ಲೇನ್ ಫಿಲಿಪ್ಸ್ ಅಂತ ಇದಾನಲ್ಲ ಅಣ್ಣ, ಗ್ಲೇನ್ ಫಿಲಿಪ್ಸ್ ಗುರು ಒಂಥರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ಅದು ಸ್ಪೆಷಲಿ ಸ್ಪಿನ್ನರ್ಸ್ಗೆ ಅಣ್ಣ ನಿಂತಲ್ಲೇ ಸಿಕ್ಸ್ ಎಲ್ಲ ಹೊಡಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಕ್ಷರ್ ಪಟೇಲ್ ಮತ್ತೆ ವರುಣ್ ಚಕ್ರವರ್ತಿ ಇವರಿಬ್ರು ಯಾವ ತರ ಮಾಡ್ತಾರೆ ಗ್ಲೇನ್ ಫಿಲಿಪ್ಸ್ಗೆ ಅಂತ. ಅಂದ್ರೆ ಬೇಗ ವಿಕೆಟ್ ತೆಗಿಬೇಕು ಗ್ಲೇನ್ ಫಿಲಿಪ್ಸ್ ನ ಅಂತ. ಅಫ್ಕೋರ್ಸ್ ನೀವು ಡೇರಿಯಲ್ ಮಿಚೆಲ್ ಹಾಕೋಬಹುದು ಇದ್ರಲ್ಲಿ. ಅಣ್ಣ ಸ್ವಲ್ಪ ಇಂಡಿಯಾ ವಿರುದ್ಧ ಒಂಥರ ರಚ್ಕೆದ್ ಬಿಟ್ಟೆ ಆಡ್ತಾನೆ. ಸೊ ನೋಡ್ಬೇಕು ಯಾವ ತರ ಇರುತ್ತೆ ಅಂತ. ಇವರಿಬ್ರು ಸ್ಪಿನ್ನರ್ಸ್ ಮಿಡಲ್ ಓವರ್ಸ್ ಅಲ್ಲಿ ನಾಳೆ ಮಾತ್ರ ಸೂಪರ್ ಆಗಿ ಬೌಲಿಂಗ್ ಮಾಡಲೇಬೇಕು. ಸೊ ಈ ಮ್ಯಾಚ್ ಅಪ್ಸ್ ಎಲ್ಲ ನೋಡಿದ್ರೆ ಈ ಒಂದು ಫೈನಲ್ ಪಂದ್ಯ ಮಾತ್ರ ಜಬರ್ದಸ್ತ್ ಆಗಿರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಅನ್ಸುತ್ತೆ. ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ AI ಕೂಡ ಪ್ರೆಡಿಕ್ಟ್ ಮಾಡಿದೆ ಏನಂದ್ರೆ ನಮ್ಮ ಭಾರತ ತಂಡ 63 ರನ್ಗಳಿಂದ ಗೆಲ್ಲುತ್ತೆ ಅಂತ. 63 ರನ್ ಆದ್ರೂ ಆಗ್ಲಿ 3 ರನ್ ಆದ್ರೂ ಆಗ್ಲಿ ವಿನ್ ಇಸ್ ಎ ವಿನ್. ನಮ್ಮ ಭಾರತ ತಂಡ ಕಪ್ಪು ಗೆದ್ದು ಬರಲಿ ಅಂತ ನಮ್ಮ ಭಾರತ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಇನ್ನು ಈ ವಿಡಿಯೋದಲ್ಲಿ ಸ್ಟ್ಯಾಟ್ಸ್ ಆಯ್ತು, ಪ್ಲೇಯಿಂಗ್ 11 ಆಯ್ತು, ಪಿಚ್ ರಿಪೋರ್ಟ್ ಆಯ್ತು, ಆಮೇಲೆ ಮ್ಯಾಚ್ ಅಪ್ಸ್ ಕೂಡ ಇದ್ರ ಬಗ್ಗೆ ನೀಟಾಗಿ ಡಿಸ್ಕಸ್ ಮಾಡಿದ್ದಾಗಿದೆ. ಇನ್ನು ನಿಮ್ಮ ಅನಿಸಿಕೆ ಏನಿದೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.